ಇವತ್ತು ಸಂತೆಗೆ ಹೋದಾಗ ಅಲ್ಲಿ ಎಳೆದಾಗಿರೋ ತೊಂಡೆಕಾಯಿ ನೋಡಿದೆ, ತೊಗೊಂಡು ಅದನ್ನು ಮಾರ್ತಾ ಇದ್ದಿದ್ದ ಅಕ್ಕನ ಹತ್ರ ಈ ತೊಂಡೆಕಾಯಲ್ಲಿ ಏನು ರೆಸಿಪಿ ಮಾಡ್ತೀರಾ ಕೇಳಿದ್ದಕ್ಕೆ ತೊಂಡೆಕಾಯಿ ತೊಕ್ ರೆಸಿಪಿ ಹೇಳಿದ್ರು. ಮನೆಗೆ ಬಂದು ಟ್ರೈ ಮಾಡಿದೆ, ತುಂಬ ಚೆನ್ನಾಗಾಗಿದೆ. ಒಂದೇ ಒಂದು ಇಂಗ್ರೀಡಿಯೆಂಟ್ ನಾನು ಹಾಕಿಲ್ಲ, ಅದು ಯಾವುದು ಅಂತ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ. 2 ಸ್ಪೂನ್ ಎಣ್ಣೆಗೆ ಈ ಥರ ತೆಳ್ಳಗೆ ಹೆಚ್ಚಿರೋ ತೊಂಡೆಕಾಯಿ ಹಾಕಿಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದೇ ಬಾಣಲಿಗೆ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, 2 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, 1 ಟೊಮೆಟೊ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರ್ಶಿನದ ಪುಡಿ, ಸಾರಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ತೊಂಡೆಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಗೆ ಉಪ್ಪು ಜೊತೆಗೆ 1/4 ಕಪ್ಪು ಹುಣಸೆ ಹಣ್ಣು ನೀರು ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟು ತೊಂಡೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ನುಣ್ಣಗೆ ರುಬ್ಬಿರೋಂಥ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಜೊತೆ ಅವರು ಸೋಂಪು ಹಾಕಕ್ಕೆ ಹೇಳಿದರು, ನಾನು ಹಾಕಿಲ್ಲ. ನಿಮ್ಗೆ ಬೇಕಿದ್ರೆ ಅದನ್ನು ಹಾಕಿ ರುಬ್ಕೋಬೋದು. ಸ್ವಲ್ಪ ಬೆಲ್ಲನೂ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ತಟ್ಟೆ ಮುಚ್ಚಿಟ್ಟು ಮತ್ತೆ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ತೊಂಡೆಕಾಯಿ ತೊಕ್ ರೆಡಿ ಆಗುತ್ತೆ. ಟ್ರೈ ಮಾಡಿ.